ನೋಡಿ ಒಳಗೆ ಚೋಳ ಮಾಡಿದ್ದಾರೆ. ಮತ್ತೆ ನೋಡಿ ಎರಡು ನೆಕ್ಲೆಸ್ ಒಂದು ಗ್ಯಾಪ್ ನೋಡಿ ಸರ್ ಒಂದೇ ಸಿಂಗಲ್ ನೋಡಿ ಹಿಂದೆ ಕಡೆ ಮತ್ತೆ ಒಳಗೊಂಡು ಇಟ್ಬಿಟ್ಟು ಮಧ್ಯಕ್ಕೆ ಶಿವಗಣ ಸ್ಥಾಪನೆ ಮಾಡಿದ್ರು. ಪಾರ್ವತಿ ಕಾಳಿ ಗಣೇಶ ಸ್ಟ್ಯಾಚ್ಯೂ ನೋಡಲಿಕ್ಕೆ 4 ಥರ ಸ್ಟ್ಯಾಚ್ಯೂ ಮತ್ತು ಎಲ್ಲ ಮಂಟಪ ಇದು ನಟರಾಜ್ ಶಿವಮೊಗ್ಗ ನಟರಾಜ್ ಡ್ಯಾನ್ಸಿಂಗ್ ಶೋ ಈ ಥರ ನೋಡಲಿಕ್ಕೆ 4 ಸ್ಟ್ಯಾಚ್ಯೂ ಮಾತ್ರ ಇದೆ. ದೇವಾಲಯವನ್ನು ಅಳಗಂಜಡ ಅದು ಸಂಸ್ಕೃತಿ 2 ವರ್ಷ ಬರ್ತಾರೆ. ದೇವಸ್ಥಾನವನ್ನು ಕಟ್ಟುವಂಥ ಸಮಯದಲ್ಲಿ ಹಲವಾರು ಜನ ಶ್ರೀಮಂತರು ಭೂಮಿ ಹಣ ಒಡವೆಲ್ಲ ದಾನ ಕೊಡ್ತಾರೆ, ಡೊನೇಷನ್ ಕೊಡ್ತಾರೆ. ಸೇರ್ಬೋದು ನೋಡಿ, ಇದು ಒಳಗಿನ ನೋಡ್ಕೊಂಡ್ರೆ ಅದು ಸಂಸ್ಕೃತಿ. ದೇವಸ್ಥಾನ ಕಟ್ಟಿಗ ಸುಮಾರು 900 ವರ್ಷ ಆಯಿತು ಕಟ್ಟಿದ್ದೀನಿ. 900 ವರ್ಷ ಆಯ್ತು ಆಲ್ರೆಡಿ ಕಟ್ಟಿದ್ದಾರೆ. ದೇವಸ್ಥಾನ ಕಟ್ಟಿಗೆ 190 ವರ್ಷ. ನಾನು ಶಾಂತಲೇಶ್ವರ ಸ್ಥಾಪನೆ ಮಾಡಿರೋದು ಶಾಂತಲೇಶ್ವರ, ಅದು ರಾಜಲೇಶ್ವರ ಸ್ಥಾಪನೆ ಮಾಡೋದು ವಹಿಸೋದು. ದೇವಸ್ಥಾನವನ್ನು ಕೇತಮಲ್ಲ ಕಟ್ಟಿಸ್ತಾನೆ ರಾಜನ ಮಂತ್ರಿ. ಕೇತಮಲ್ಲ ಶೂನ್ ಭಕ್ತ 2 ಟೆಂಪಲ್ ಕಟ್ಟಿಸ್ತಾನೆ, ರಾಜನ ಒಂದು ರಾಣಿನ ಕಟ್ಟಿಸ್ತಾನೆ. ಮತ್ತೆ ರಿಪೀಟ್ ಆಗ್ತಾರೆ ಶೂನ್ ದ್ವಾರಪಾಲಕರು ನಂದಿಕೇಶ್ವರ ಭೀಮಿಕೇಶ್ವರ ಈ ಒಳಗೆ 2 ಶಿವಲಿಂಗ ಇದೆ, 2 ನಾಟ್ಯ ಮಂಟಪ, ಹಿಂದುಗಡೆ 2 ನಂದಿ ಇದೆ ನೋಡಿ. ಯಾಕೆಂದರೆ ಶಿವನ ವಾಹನ ನಂದಿ, ಸಾಯಿ ನಂದಿ 8 ಅಡಿ ಇದೆ, ಕಡೆಗೆ 9 ಅಡಿ ಇದೆ. ಅದು ರಾಜಂದು ಇದು ದೊಡ್ಡ ಬಡಿದ್ರೆ 9 ಅಡಿ ಇದೆ. ನೋಡಿ ತಿರುಮೂರ್ತಿ ಕೆತ್ತನೆ ಮಾಡಿದ್ದಾರೆ. ಬ್ರಹ್ಮ ಶಿವ ವಿಷ್ಣು. ಗಣೇಶನ ಸಹೋದರ ಕಾರ್ತಿಕೇಯ ಸುಬ್ರಹ್ಮಣ್ಯ ಮುರುಗನ್, ಮಧ್ಯೆ ಲಕ್ಷ್ಮೀ ಸರಸ್ವತಿಯರು, ಕೆಳಗಡೆ ಸಂದರ್ಭದಲ್ಲಿ ಕೆಲವೊಂದು ವಾದ್ಯಗೋಷ್ಠಿ ನಿಧಿಸಿದ್ದಾರೆ ಕೆತ್ತನೆ ವಾದ್ಯಗೋಷ್ಠಿ. ಎಲ್ಲ ಸೀಲಿಂಗ್ಸ್ಗಳನ್ನು ಮೊದಲು ಕೆಳಬಾಗಿ ಕೆತ್ತನೆ ಮಾಡಿಕೊಂಡು ಆಂತರ ಮೇಲೆ ಫಿಕ್ಸ್ ಮಾಡ್ತಾರೆ. ಇಂಟರ್ಲಾಕ್ ಎಲ್ಲ ಓಲಾಕಿ ಫಿಕ್ಸ್ ಇಂಟರ್ಲಾಕ್ ಹಾಕ್ತೀವಿ ಮತ್ತು ದಿವಸನ ಬಿಚ್ಚಿ ಮತ್ತು ದೊಡ್ಡ ಸಾಧನ ಮಾಡಿದ್ರಲ್ಲ ಎಲ್ಲ ಓಲಾಕಿ ಫಿಕ್ಸ್ ಮಾಡೋದು. ಇಂಟರ್ಲಾಕ್ ಬಿಚ್ಚಿ ಜೋಡಿಸೋದು ವ್ಯವಸ್ಥೆ ಮಾಡಿರೋದು. ಎಲ್ಲ ಫುಲ್ಲಲ್ಲಿ ಬಿಚ್ಚಿ ಬಿಡಿಸಿದ್ರು. 1000 ಎಕರೆ ಇದೆ. ಅದು 1000 ಎಕರೆ ಇದೆ. ಅದಕ್ಕೆ ದ್ವಾರ ಸಮುದ್ರ ಅಂತ ಕರೀತಾರೆ. ದ್ವಾರ ಸಮುದ್ರ ಆ ಹೆಸರಲ್ಲಿ ಒಬ್ಬರು ಕರ್ತಾರೆ. ನಮ್ಮ ದ್ವಾರ ಇವರಿಗೆ ಹಳೆಬಿಟ್ಟಿಗೆ ದ್ವಾರ ಸಮುದ್ರ. ದ್ವಾರ ಸಮುದ್ರ ಹೊಸ ರಾಜಧಾನಿ. ಆ ಕಡೆ 9 ಅಡಿ ನಂದಿ 8 ಅಡಿ ಒಂದೇ ಕಾಲ ಆ ಕಡೆ ಒಂದು ಸ್ವಲ್ಪ ಮ್ಯೂಸಿಯಂ ಇದೆ. ಕ್ಲೋಸ್ ಮಾಡ್ತಾರೆ. ಯಾವಾಗಲೂ ಸ್ವಲ್ಪ ಬಾಡಿ ಬೆಂಡ ಇರುತ್ತೆ. ಯಾಕೆಂದರೆ ಸಿಟಿ ಬಸ್ನಲ್ಲಿ ಸ್ವಲ್ಪ ಬಾಡಿ ಬೆಂಡ ಇರ್ತದೆ. ಅದು ಬೆಂಡ ಇದೆ, ಕಡೆ ಬೆಂಡ ಇರುತ್ತೆ. ಪೂರ್ವ ಭಾಗ ಪೂರ್ವ ಇಲ್ಲಿ 11 ಸಾಲುಗಳಿದೆ. 11 ಸಾಲುಗಳಿದೆ. ಮೊದಲು ಆನೆ ಸಾಲು, 2ನೇದು ಸಿಂಹದ ಸಾಲು, 3 ಮತ್ತು 5 ರಥ ಬಳ್ಳಿಗಳ ಸಾಲು, 4ನೇದು ಕುದುರೆಯ ಸಾಲು. ನೋಡಿ ಇದು ಸಮುದ್ರ ಮಂಥನ ಸ್ಟೋರಿ. ಅಮೃತ ಪಡೆದಕ್ಕೋಸ್ಕರ ರಾಕ್ಷಸರು ಮತ್ತು ದೇವತೆಗಳು ಕ್ಷೀರಸಾರ ಕಡಿತಾರೆ ನೋಡಿ. ಇಲ್ಲಿ ಮಂದಾರ ಪರ್ವತವನ್ನು ಕಡಗೋಲ ಮಾಡಿಕೊಂಡು ಇದು ವಾಸುಕಿ ಸ್ವರೂಪನ ಅಗ್ಗವಾಗಿ ಮಾಡಿ ಕ್ಷೀರಸಾರ ಹತ್ರ ಕಡಿಬೇಕಾರೆ ಇಲ್ಲಿ ಮಂದಾರ ಪರ್ವತ ಇರುತ್ತಲ್ಲ, ನೀರಿಲಿಂಗೆ ಮುಳುಗ್ತಾ ಇರ್ತದೆ ನೋಡಿ. ಇದು ಟಾಪ್ ಪ್ಲೇಸ್ ಆಮೆ ಇದು ಕಾಣುತ್ತಾ, ಆಮೇಲೆ ಮೇಲೆ ಇದೆ. ಇದು ಮಕರ ಕಾಲ್ಪನಿಕ ಪ್ರಾಣಿ. 7 ಪ್ರಾಣಿ ಶೇಷಗಳು ಕಾಣುತ್ತಾ, 7 ಪ್ರಾಣಿ ಶೇಷಗಳು ಕಾಲ್ಪನಿಕ ಪ್ರಾಣಿ ಮಕರ ಅಂತ ಕರಿತೀವಿ. ಹಂದಿಯ ಶರೀರ, ಸಿಂಹದ ಕಾಲು, ಮೊಸಳೆಯ ಬಾಯಿ, ಆನೆಯ ಸೊಂಡಿಲು, ಹಸುವಿನ ಕಿವಿ, ಕೋತಿಯ ಕಣ್ಣು ಮತ್ತು ನವಿಲಿನ ಬಾಲ. ಇದು ಬೇಲೂರಲ್ಲಿತ್ತು. ಮತ್ತೆ ನೋಡಿ ಇದು ಬ್ರಹ್ಮನವನ ಅಂಶ ಇದೆ. ಮೇಡ ಸಮೇತ ಡ್ಯಾನ್ಸರ್ಸ್ ನೋಡಿ. ಮತ್ತೆ ನೋಡಿ ಲಾಸ್ಟ್ ನೈಟ್ ಕೆಲವು ಥಾಮಸ್ ಅವರ ಕೆತ್ತನೆ ಮಾಡಿದೆ. ಆಮೇಲೆ ವಿಂಡೋ ಮಾಡಿ ಜಾರಾಂಧ್ರ ಮಾಡಿದ್ದಾರೆ ಗಾಳಿ ಬೆಳಕಿಗೆ. ಪೂರ್ವ ದಿಕ್ಕಿಗೆ ವಿಂಡೋ ಜಾರಾಂಧ್ರ ಮಾಡಿದ್ದಾರೆ. ಇದೆಲ್ಲ 4 ಬಾಗಿಲಿದೆ. ಇದು ಉತ್ತರ, ಅದು ದಕ್ಷಿಣ. ಅದು ಇಲ್ಲಿ ಪೂರ್ವ ಕೆರಡು ಬಾಗಿಲು. ಬಟ್ ಅದು ದಕ್ಷಿಣದಲ್ಲಿ ರಾಜಮಾರ್ಗ ರಾಯಲ್ ಮತ್ತೆ ರಾಜರಾಣಿ ಆ ಕಡೆ ಬರ್ತಿದೆ. ಅದಕ್ಕೆ ರಾಜಮಾರ್ಗ ಅಂತ ಕರೀತಾರೆ. ಪಬ್ಲಿಕ್ ಅರಮನೆ ಇತ್ತು, ಬಟ್ ನೋಡ್ಲಿಕ್ಕಿಲ್ಲ. ದಾಳಿ ಮಾಡಿದ್ದಾರೆ. ತೋರಿಸ್ತಾರೆ ಮಕರ ತೋರಣ. ಹುಡುಗಿ 9 ಅಡಿ ಉದ್ದ ಇದೆ. 3 ಆಗಲ್ಲ ಮಧ್ಯೆ ನಟರಾಜ ನಾಟ್ಯ ಮಾಡ್ತಾರೆ ನೋಡಿ. ಇದು ಮಕರ ಕಾಲ್ಪನಿಕ ಪ್ರಾಣಿ. 1 ಕಿಲೋ 9/3 ಸಿಂಗಷ್ಟು 1 ಕಿಲೋ ಕಡೆ ತೋರಿಸೋದು. ಶಿವ ವಿಷ್ಣು. ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ಸೃಷ್ಟಿಕರ್ತ, ಶಿವ ಲಯಕರ್ತ. ఇక్కడ ಪಕ್ಕದ ಸರಸ್ವತಿ, ನಾಗರಾಜ, ನಟರಾಜ, ಲಾಸ್ಟದ ದಕ್ಷಿಣ. ಇದು ನೋಡಿ ಒಳೊಬ್ಬ ಅಪ್ಸರ. ಇದು ಅಪ್ಸರ
ಇದು ಮೂಗಿಗಿಂತ ಮೂರ್ತಿ ಮರ ಎನ್ನುವಾಗಿ ನಾವು ಮುಖಕ್ಕಿಂತ ನೋಡಿ ಅದನ್ನು ಎಷ್ಟು ಹೇಳ್ತಾರೆ ಅದು ಮುಟ್ಟು ದೊಡ್ಡದು ಎಷ್ಟು ಮುಟ್ಟು ದೊಡ್ಡದು ಮಾಡಿದೆ ನೋಡಿ ಎಷ್ಟು ಅದಕ್ಕೆ ನಾವು ನಾಗಮುಡಿ ಒಳ್ಳೆ ಕಾಲದಕ್ಕಂತೆ ನಾಗಮುಡಿ ಅಂತ ಇದು ಪಕ್ಕದ್ದು ಇದು ಮೈಸಾಸುರ ಮಾಡಿದ್ದೀವಿ ಇದು ಪಾರ್ವತಿ ಕಾಳಿರಪ್ಪದೊಬ್ಬ ಮೈಸಾಸುರ ಕೊಂಡು ಸಂಹಾರ ಮಾಡ್ತಾರೆ ನೋಡಿ ಮೈಸಾಸುರ ಕೊಂಡು ಸಂಹಾರ ಮಾಡಿದ್ವಿ ಮೇನ್ ಸ್ಟ್ಯಾಚು ಮೈಸೂರು ಚಾಮುಂಡಿ ಬೆಟ್ಟದಲ್ಲಿತ್ತು ಮೈಸಾಸುರ ಮರ್ದಿನಿ ನೋಡಿ ಮೈಸೂರು ಕಡೆ ಇದು ಒಬ್ಬ ರಾಕ್ಷಸ ಬರ್ತಾನೆ ಮೈಸೂರು ಎಂಬ ರಾಕ್ಷಸ ಕೊಂಡು ಅದನ್ನು ಸಂಹಾರ ಮಾಡ್ತಾರೆ ಅದು ಮತ್ತು ಟೆಂಪಲ್ ಫುಲ್ ಸ್ಟಾರ್ ಶೇಪಲ್ಲಿ ಮಾಡಿ ನಕ್ಷತ್ರಕಾರ ಮಾಡಿದ್ದಾರೆ ಈ ಥರ ಇಲ್ಲಿ 64 ಕಾರ್ನರ್ಗಳಿದೆ 64 ಕಾರ್ನರ್ ಹೌದು ಬೇಂದ್ರೆ ಟೆಂಪಲ್ದಲ್ಲಿ 30 ನೋಡಿ ಹತ್ತುತ್ತಲೇ ರಾವಣ ಆತ್ಮಲಿಂಗ ಪಡೆದಕ್ಕೋಸ್ಕರ ತಪಸ್ಸು ಮಾಡ್ತಾ ಇರ್ತಾನೆ ಆದರೆ ಶಿವನ ತಪಸ್ಸನ್ನು ಮೆಚ್ಚಿ ಆತ್ಮಲಿಂಗ ಕೊಡಲ್ಲ ರಾವಣ ಚಿಕ್ಕಬಂದು ಕೈಲಾಸ ಕೊಡೋದ ಮಿತ್ರ ಗೆಲುತ್ತು ತಂದು ಮೇಲೆ ನೋಡಿ ಶಿವ ಕಾಲ ಮಿಟ್ಟಿದ್ರೆ ರಾವಣ ಚಿಕ್ಕಬಂದು ఇప్పుడు ಕಾಲಗಡೆ ಫೋಲ್ಡ್ ಮಾಡ್ಕೊಂಡಿದ್ದು ಇದರಿಂದ ಕೋಪಗೊಂಡ ರಾವಣ ತನ್ನ ಕತ್ತಿಯಿಂದ ಕಟ್ಟಿಕೊಂಡು ಹಿಡಿದು ತನ್ನ ಹೊಟ್ಟೆಯನ್ನು ಬಗೆದು ತನ್ನ ಕರುಳನ್ನು ಕಿತ್ತು ತಂಬೂರು ತಪಸ್ಸು ಮಾಡ್ತಾನೆ ಆಗ ಶಿವನ ತಪಸ್ಸನ್ನು ಮೆಚ್ಚಿ ಆತ್ಮಲಿಂಗ ಕೊಡ್ತಾನೆ ನೋಡಿ ತೆಲಿತಲ್ಲ ಆತ್ಮಲಿಂಗ ನೋಡಿತಿರೋದು ಅದೀಗ ಗೋಕರ್ಣದಲ್ಲಿ ಸ್ಥಾಪನೆ ಗೋಕರ್ಣ ನಂದಿ ಕಡೆ ದಪ್ಪ ಬಿಟ್ಟಿದೆ ಮತ್ತು ಬಾಲೆ ಮೇಲೆ ಇಟ್ಟು ಕಾಲು ಕೂಡ ಬೆಂಡ್ ಆಯ್ಕೊಂಡು ಏಕೆಂದರೆ ನಂದಿ ಶಿವನಿಗೆ ಮಾತ್ರ ವಾಹನ ಪಾರ್ವತಿ ವಾಹನ ಅಲ್ಲ ಇದು ತೂಕ ಜಾಸ್ತಿ ಆಯಿತು ಭಾರ ಜಾಸ್ತಿ ನಂದಿ ಸಿಟ್ಟು ಬಂದಿದೆ ನೋಡಿ ಇದೆಲ್ಲ ಶಿಲ್ಪಿ ಹೆಸರು ಒಳಗಡೆ ನೋಡಿ ಒಳಗಡೆ ಬರ್ತಾರೆ ಇದರ ಮೇನ್ ಶಿಲ್ಪಿ ಜಕಣಾಚಾರ್ಯ ಮೇನ್ ಇದೆಲ್ಲ ಓಲ್ಡ್ ಕನ್ನಡ ಒಳಗಂದರೆ ಬರ್ತಿರೋದು ಶಿಲ್ಪಿಗಳ ಹೆಸರು ಇದನ್ನು ನಾನು ಸಂಹಾರ ಮಾಡ್ತೀನಿ ಒಳ್ಳೆ ಬರುತ್ತೆ ಇವೆಲ್ಲ